ನಮಸ್ತೆ ಮಕ್ಕಳೇ, ನನ್ನ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ 5ನೇ ತರಗತಿಯ ಪದ್ಯ ಭಾಗ 8 ಮೂಡಲ ಮನೆ ಪ್ರಶ್ನೋತ್ತರಗಳು. ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ. ಕವಿಯ ಹೆಸರು ಚಂದ್ರಶೇಖರ ಕಂದಾರ. ಸೊ ಇದರಲ್ಲಿ ಮೊದಲನೇದಾಗಿ ಅಭ್ಯಾಸ ಕೊಟ್ಟಿದ್ದಾರೆ, ಅದರಲ್ಲಿ ಒಂದು ವಾಕ್ಯಗಳಲ್ಲಿ ಉತ್ತರಿಸಿ, ಹಾಗೆ ಭಾಷಾಭ್ಯಾಸ, ಹಾಗೆ ವ್ಯಾಕರಣ ಮಾಹಿತಿ. ಆಲದ ಮರ ಎಲ್ಲಿ ಬೆಳೆದು ನಿಂತಿದೆ? ಆಲದ ಮರ ಊರಿನ ಪ್ರವೇಶ ದ್ವಾರದಲ್ಲಿ ಬೆಳೆದು ನಿಂತಿದೆ. ರಂಬೆ ಕೊಂಬೆಯ ಮೇಲೆ ಯಾರು ಗೂಡು ಕಟ್ಟಿದ್ದಾರೆ? ರಂಬೆ ಕೊಂಬೆಯ ಮೇಲೆ ವಲಿತ ಹಕ್ಕಿಗಳು ಗೂಡು ಕಟ್ಟಿವೆ. ಬನ್ನಿರಿ ನೀವು ನಮ್ಮ ಬಳಗ ಎಂದು ಕವಿ ಯಾರಿಗೆ ಹೇಳುತ್ತಿದ್ದಾರೆ? ಬನ್ನಿರಿ ನೀವು ನಮ್ಮ ಬಳಗ ಎಂದು ಕವಿಗಳು ವಲಸಿಗ ಹಕ್ಕಿಗೆ ಹೇಳುತ್ತಿದ್ದಾರೆ. ಮರದಲ್ಲಿ ಯಾರೆಲ್ಲ ಸೇರಿ ಕರಗ ಕುಣಿಯುತ್ತಾರೆ? ಮರದಲ್ಲಿ ಭೂತ, ಬೇತಾಳ, ಜೋತ, ಬಾವಲಿಗಳು ಸೇರಿ ಕರಗ ಕುಣಿಯುತ್ತಾರೆ. ಮರದ ಎಲೆಗಳ ನೆರಳಾಟ ಎಲ್ಲಿ ನಡೆಯುತ್ತಿದೆ? ಮರಗಳ ಎಲೆಗಳ ನೆರಳಾಟ ಮನೆಯ ಗೋಡೆಯ ಮೇಲೆ ನಡೆಯುತ್ತಿದೆ. ಕವಿ ಇಲ್ಲಿ ದೇಶವನ್ನು ಯಾವುದಕ್ಕೆ ಹೋಲಿಸಿದ್ದಾರೆ? ಕವಿಗಳು ದೇಶವನ್ನು ವಿಶಾಲವಾದ ಆಲದ ಮರಕ್ಕೆ ಹೋಲಿಸಿದ್ದಾರೆ. ಕೆಳಗಿನ ಪದ್ಯಭಾವವನ್ನು ಪೂರ್ಣಗೊಳಿಸಿ ಕಂಠಪಾಠ ಮಾಡಿರಿ. ನಮ್ಮೂರ ಆಮೇಲೆ ಮೂಡ್ಯಾವ ಇಂದ ಭಾಗ ಮಾತ್ರ. ನಮ್ಮೂರ ಅಗಸ್ಯಾಗ ಇಂದ ಹಾಂಗ ಬೀಳಲ ಇಲ್ಲಿ ಗಂಟ ಕಂಠಪಾಠ ಮಾಡಿ, ಇದಾದಮೇಲೆ ಮೂಡ್ಯಾವ ಅಂತ ಇದ್ದು ಭಾಗ ಮಾತ್ರ ಇಲ್ಲಿ ಗಂಟ ಪದ್ಯ ಭಾಗ ಪೂರ್ಣಗೊಳಿಸಿ ಕಂಠಪಾಠ ಮಾಡಿ. ಇದಾದಮೇಲೆ ವ್ಯಾಕರಣ ಮಾಹಿತಿ ನೋಡೋದಾದರೆ ಕಾಲಗಳಿದೆ. ನಡೆಯುತ್ತಿರುವ ಮತ್ತು ನಡೆಯುವ ಕ್ರಿಯೆಗಳನ್ನು ಸೂಚಿಸುವುದೇ ಕಾಲಗಳು. ಇವುಗಳಲ್ಲಿ 3 ವಿಧ: ಭೂತಕಾಲ, ವರ್ತಮಾನ ಕಾಲ, ಭವಿಷ್ಯತ್ ಕಾಲ. ಭೂತಕಾಲದಲ್ಲಿದ್ದ ಮತ್ತು ವರ್ತಮಾನ ಕಾಲ ಉತ್ತ, ಹಾಗೆ ಭವಿಷ್ಯತ್ ಕಾಲ. ಹೆಚ್ಚಿನ ಮಾಹಿತಿಗಾಗಿ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಆಗಿದೆ, ಒಮ್ಮೆ ಚೆಕ್ ಮಾಡಿ ನೋಡಿ. ಹಾಗೆ ಕಾರ್ಡ್ ಕೂಡ ಬಂದಿರುತ್ತೆ, ಅದ್ರ ಕಾಲಗಳ ಬಗ್ಗೆ ಒಂದು ಸತಿ ನೋಡ್ಕೊಳ್ಳಿ ಮಕ್ಕಳೇ. ಹಾಗೆ ವರ್ತಮಾನ ಕಾಲ ನಡೆಯುತ್ತಿರೋದ್ರ ಬಗ್ಗೆ ಕೆಲವೊಂದು ಉದಾಹರಣೆಗಳು ಕೂಡ ಕೊಟ್ಟಿದ್ದಾರೆ, ಇದನ್ನು ಕೂಡ ಓದ್ಕೊಳ್ಳಿ. ಹಾಗೆ ಭವಿಷ್ಯತ್ ಕಾಲದ ಕೂಡ ಬಗ್ಗೆ ಏನು ಇದೆ ಇಲ್ಲಿ. ಸೊ ಇವೆಲ್ಲ ಆದಮೇಲೆ ಕೆಳಗಿನ ಕೋಷ್ಟಕವನ್ನು ಗಮನಿಸಿ ಓದಿರಿ. ಕಾಲಗಳು ಇದು ಭೂತಕಾಲ, ವರ್ತಮಾನ ಕಾಲ, ಭವಿಷ್ಯತ್ ಕಾಲ ಬಗ್ಗೆ ಕೆಲವು ಉದಾಹರಣೆಗಳು ಕೊಟ್ಟಿದ್ದಾರೆ, ಇದನ್ನು ಒಮ್ಮೆ ನೋಡ್ಕೊಳ್ಳಿ. ಅದೇ ಆಡಿದನು, ಆಡುತ್ತಾನೆ, ಆಡುವಳು. ಹಾಗೆ ಈ ವಾಕ್ಯಗಳಲ್ಲಿ ಆಡಿಗೆರೆ ಎಳೆದ ಶಬ್ದ ಯಾವ ಕಾಲವನ್ನು ಸೂಚಿಸುತ್ತದೆ? ಬರೆಯಿರಿ. ಅರ್ಚನ ಗೆಳತಿಯ ಮನೆಗೆ ಹೋಗುವಳು ಏನಾಗುತ್ತೆ? ಇದು ಭವಿಷ್ಯತ್ ಕಾಲ, ಇನ್ನೂ ಹೋಗಿಲ್ಲ ಅವಳು, ಭವಿಷ್ಯತ್ ಕಾಲ. ಚಂದನ ಚೆಂಡಾಟ ಆಡುತ್ತಾಳೆ ಏನಾದರೂ ವರ್ತಮಾನ ಕಾಲ. ಧನುಶ್ರೀ ಗೀತೆ ಹಾಡಿದಳು, ಇದು ಭೂತಕಾಲ. ಹಾಗೆ ಮಾದರಿಯಂತೆ ಸರಿಯಾದ ಶಬ್ದ ಬರೆಯಿರಿ. ರಾಜ್ಯವನ್ನು ಆಳುವವಳು ರಾಣಿ. ಹಾಗೆ ಹಣ ವಸ್ತುಗಳನ್ನು ಉಚಿತವಾಗಿ ನೀಡುವವ ಯಾರು? ದಾನಿ. ಸೇನೆಯನ್ನು ಮುನ್ನಡೆಸುವವ ಸೇನಾಧಿಪತಿ. ಕಾಯಿಲೆಯಿಂದ ಹಾಸಿಗೆಯಲ್ಲಿ ಮಲಗಿದವ ರೋಗಿ. ಇದಾದಮೇಲೆ ಶುಭ ನುಡಿ ನೋಡೋದಾದರೆ, ಜೀವನ ಬಲು ಚಿಕ್ಕದು, ಅದನ್ನು ಆದಷ್ಟು ಚೊಕ್ಕವಾಗಿ ಕಳೆಯೋಣ. ನಿನ್ನ ದೇಶಕ್ಕಾಗಿ ನೀನು ಯಾವ ತ್ಯಾಗಕ್ಕಾದರೂ ಸಿದ್ಧನಾಗು. ಇದರೊಂದಿಗೆ ಭಾಷಾಭ್ಯಾಸ ಕೂಡ ಮುಗಿದಿದೆ, ವ್ಯಾಕರಣ ಮಾಹಿತಿ ಕೂಡ ಮುಗಿದಿದೆ. ಮೂಡಲ ಮನೆಯ ಪ್ರಶ್ನೋತ್ತರಗಳು ಕೂಡ ಮುಗಿದಿದೆ. ನಿಮಗೆ ನನ್ನ ವಿಡಿಯೋ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಫ್ರೆಂಡ್ಸ್ ಎಲ್ಲರೂ ಶೇರ್ ಮಾಡಿ. ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನೋಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಕಂಟಿನ್ಯೂಷನ್ ವೀಡಿಯೋಸ್ ಕೂಡ ಗದ್ಯ ಭಾಗ ಪದ್ಯ ಭಾಗ ಅಪ್ಲೋಡ್ ಮಾಡಿದ್ದೀನಿ, ಒಮ್ಮೆ ಚೆಕ್ ಮಾಡಿ ನೋಡಿ ಮಕ್ಕಳೇ. ಧನ್ಯವಾದಗಳು.